ಎಲ್ರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪೆ. ವೀಕ್ಷಕರೇ, ನಿಮಗೆ ಒಂದು ವಿಚಾರ ಗೊತ್ತಾ? ಕೆಲವೊಂದು ಆಹಾರಗಳನ್ನ ಪದೇ ಪದೇ ಬಿಸಿ ಮಾಡಬಾರ್ದು. ಪದೇ ಪದೇ ಬಿಸಿ ಮಾಡಿದ್ರೆ ಅದು ಪಾಯ್ಸನ್ ಆಗ್ಬಿಡುತ್ತೆ, ವಿಷ ಆಗ್ಬಿಡುತ್ತಂತೆ. ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಂತೆ. ಇದನ್ನ ನಾನು ಹೇಳ್ತಾ ಇರೋದಲ್ಲ, ತಜ್ಞರು ಹೇಳ್ತಾ ಇರೋದು. ಇದು ನಿಜನಾ? ಇಲ್ಲಿದೆ ನೋಡಿ ಒಂದು ಸ್ಪೆಷಲ್ ರಿಪೋರ್ಟ್. ಇವತ್ತು ನಾವು ಪ್ರತಿದಿನ ತಿನ್ನೋ ಕಾಮನ್ ಫುಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನಿಮಗೂ ಕೂಡ ಗೊತ್ತಿರಲ್ಲ. ಕೆಲವೊಂದು ಆಹಾರಗಳನ್ನ ಪದೇ ಪದೇ ಬಿಸಿ ಮಾಡಿದ್ರೆ ಅದು ವಿಷ ಆಗುತ್ತೆ ಅನ್ನೋದು. ಹಾಗಾದ್ರೆ ಯಾವುವು ಆ ಆಹಾರಗಳು ನೋಡೋಣ. ಮಿಸ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಮೊದಲನೇದು ಅನ್ನ. ವೀಕ್ಷಕರೇ, ನಾವು ಅನ್ನವನ್ನ ಪ್ರತಿದಿನ ತಿಂತೀವಿ. ಕೆಲವರು ಏನ್ ಮಾಡ್ತಾರೆ, ಮಿಕ್ಕ ಅನ್ನವನ್ನ ಮಾರನೇ ದಿನ ಬಿಸಿ ಮಾಡಿ ತಿಂತಾರೆ. ಆದ್ರೆ ಇದು ಸರಿಯಲ್ಲ. ಅನ್ನವನ್ನ ಪದೇ ಪದೇ ಬಿಸಿ ಮಾಡೋದ್ರಿಂದ ಅದು ವಿಷ ಆಗುತ್ತೆ. ನಾವು ಅನ್ನವನ್ನ ಟೆಂಪರೇಚರ್ನಲ್ಲಿ ಹೆಚ್ಚು ಹೊತ್ತು ಇಟ್ಟಾಗ ಅದು ವಿಷ ಆಗುತ್ತೆ. ಇಲ್ಲಿ ಡೇಂಜರಸ್ ಬ್ಯಾಕ್ಟೀರಿಯಾ ಬೆಳೆಯುತ್ತೆ. ಇದು ಫುಡ್ ಪಾಯ್ಸನ್ಗೆ ಕಾರಣ ಆಗುತ್ತೆ. ಒಂದು ವೇಳೆ ಅನ್ನ ಉಳಿದಿದೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಕೂಡ ಇದೆ. ಉಳಿದಿರುವ ಅನ್ನವನ್ನ ತಕ್ಷಣ ಫ್ರಿಡ್ಜ್ನಲ್ಲಿ ಇಡಿ, ಆಗ ಬ್ಯಾಕ್ಟೀರಿಯಾ ಬೆಳೆಯೋದಿಲ್ಲ. ಅನ್ನವನ್ನ ಪದೇ ಪದೇ ಬಿಸಿ ಮಾಡುವುದಕ್ಕೆ ಹೋಗಬೇಡಿ. ಒಂದು ಸಾರಿ ಬಿಸಿ ಮಾಡಿದ್ರೆ ನೋ ಪ್ರಾಬ್ಲಮ್. ಇದೆಲ್ಲ ರಿಸ್ಕ್ ಇಂತ ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲೇ ಅನ್ನವನ್ನ ಮಾಡ್ಕೊಳ್ಳಿ. ಒಂದೇ ಹೊತ್ತಿಗೆ ಖಾಲಿ ಆಗೋ ಹಾಗೆ ನೋಡ್ಕೊಳ್ಳಿ. ಅನ್ನದ ನಂತರ ಲೈನ್ನಲ್ಲಿ ಇರೋದು ಆಲೂಗೆಡ್ಡೆ. ಆಲೂಗೆಡ್ಡೆ ಪ್ರತಿ ಮನೆಯ ಕಿಚನ್ನಲ್ಲಿ ಇರುವಂತಹ ಆಹಾರ. ಆಲೂಗೆಡ್ಡೆಯನ್ನ ಪದೇ ಪದೇ ಬೇಯಿಸಿ ಟೆಂಪರೇಚರ್ನಲ್ಲಿಟ್ಟಾಗ ಕ್ಲಾಸ್ಟ್ರೋಡಿಯಂ ಬೊಟುಲಿನಮ್ ಅನ್ನೋ ಸೈಲೆಂಟ್ ಕಿಲ್ಲರ್ ತನ್ನ ಕೆಲಸವನ್ನ ಶುರು ಮಾಡುತ್ತೆ. ಇದು ಒಂದು ರೀತಿಯ ಬ್ಯಾಕ್ಟೀರಿಯಾ. ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಈ ಬ್ಯಾಕ್ಟೀರಿಯಾದಿಂದ ಸೀರಿಯಸ್ ಫುಡ್ ಪಾಯ್ಸನ್ ಆಗುತ್ತೆ. ಇದರಿಂದ ಲಕ್ವಾ ಹೊಡೆಯೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತಾರೆ ವೈದ್ಯರು. ಇದರಿಂದ ಪ್ರಾಣಕ್ಕೆ ಅಪಾಯ ಕೂಡ ಆಗ್ಬಹುದು ಅಂತಾರೆ ತಜ್ಞರು. ಹೀಗಾಗಿ ಆದಷ್ಟು ಹುಷಾರಾಗಿರಿ. ಆದಷ್ಟು ಆಲೂಗೆಡ್ಡೆಯನ್ನ ಪದೇ ಪದೇ ಬಿಸಿ ಮಾಡುವುದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಒನ್, ಚಿಕನ್. ಇದು ಪಾಪ್ಯುಲರ್ ನಾನ್ ವೆಜಿಟೇರಿಯನ್ ಫುಡ್. ಚಿಕನ್ ಅನ್ನ ಒಂದೆರಡು ಸಾರಿ ಬಿಸಿ ಮಾಡೋದು ಓಕೆ, ಆದ್ರೆ ಅದಕ್ಕಿಂತ ಹೆಚ್ಚು ಬಾರಿ ಬಿಸಿ ಮಾಡೋದು ಒಳ್ಳೆಯದಲ್ಲ. ಅದರಲ್ಲಿರುವ ಪೋಷಕಾಂಶದ ಮೇಲೆ ಪರಿಣಾಮ ಬೀರುತ್ತೆ. ಪದೇ ಪದೇ ಚಿಕನ್ ಅನ್ನ ಬಿಸಿ ಮಾಡೋದ್ರಿಂದ ಅದರಲ್ಲಿರುವ ಪ್ರೋಟೀನ್ಸ್ ಡಿಗ್ರೇಡ್ ಆಗುವ ಸಾಧ್ಯತೆ ಇರುತ್ತೆ. ಡೈಜೆಷನ್ಗೆ ಎಫೆಕ್ಟ್ ಆಗುತ್ತೆ. ಇದರಿಂದ ಫುಡ್ ಪಾಯ್ಸನ್ ಆಗುವ ಚಾನ್ಸಸ್ ಇರುತ್ತೆ. ಚಿಕನ್ ರೀತಿ ಮೊಟ್ಟೆಗಳನ್ನೂ ಕೂಡ ಪದೇ ಪದೇ ಬಿಸಿ ಮಾಡಬಾರ್ದು. ಚಿಕನ್ ರೀತಿ ಮೊಟ್ಟೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಪ್ರೋಟೀನ್ಸ್ ಇರುತ್ತೆ. ಪದೇ ಪದೇ ಬಿಸಿ ಮಾಡೋದ್ರಿಂದ ಡಿನ್ಯಾಚುರೇಟ್ ಆಗ್ಬಿಡುತ್ತೆ. ಅಂದ್ರೆ ಇದರಲ್ಲಿರುವ ಪೋಷಕಾಂಶಗಳು ಹೋಗುತ್ತೆ. ಆಗ ತಿಂದ್ರೂ ಪ್ರಯೋಜನ ಇಲ್ಲ. ಈ ರೀತಿ ತಿನ್ನೋದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೆಕ್ಸ್ಟ್ ಮಶ್ರೂಮ್. ಈ ಮಶ್ರೂಮ್ ಇದೆಯಲ್ಲ, ಇದು ರುಚಿಯಲ್ಲಿ ನಂಬರ್ 1. ಅದೇ ರೀತಿ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಆದ್ರೆ ಮಶ್ರೂಮ್ನ ಡೆಲಿಕೇಟ್ ನೇಚರ್ ಪದೇ ಪದೇ ಬಿಸಿ ಮಾಡುವುದಕ್ಕೆ ಸೂಟ್ ಆಗಲ್ಲ. ಮಶ್ರೂಮ್ ಅನ್ನ ಬೇಯಿಸಿದಾಗ ಅದು ಒಂದು ಯೂನಿಕ್ ಫ್ಲೇವರ್ ಕೊಡುತ್ತೆ. ಆದರೆ ಅದನ್ನ ನಾವು ಪದೇ ಪದೇ ಬಿಸಿ ಮಾಡಿದಾಗ ಅದರ ಡೆಲಿಕೇಟ್ ನೇಚರ್ನಿಂದ ಅದು ಡಿಗ್ರೇಡ್ ಆಗ್ಬಿಡುತ್ತೆ. ಇದರಿಂದ ಡೈಜೆಷನ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇನ್ನು ಮಶ್ರೂಮ್ ಅನ್ನ ಪದೇ ಪದೇ ಬಿಸಿ ಮಾಡಿದ್ರೆ ಅದರಲ್ಲಿರುವಂತಹ ಪ್ರೋಟೀನ್ಸ್ ಡಿಗ್ರೇಡ್ ಆಗ್ಬಿಡುತ್ತೆ ಅನ್ನೋದು ಸೈಂಟಿಫಿಕ್ ಸ್ಟಡೀಸ್ನಲ್ಲೂ ಕೂಡ ಸಾಬೀತಾಗಿದೆ. ಇದರಿಂದ ಕೆಲವೊಮ್ಮೆ ಹೊಟ್ಟೆ ನೋವು, ವಾಮಿಟಿಂಗ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆದಷ್ಟು ಮಶ್ರೂಮ್ ಅನ್ನ ಅಡುಗೆ ಮಾಡಿ ತಕ್ಷಣ ಖಾಲಿ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಆಹಾರಗಳನ್ನ ಪದೇ ಪದೇ ಬಿಸಿ ಮಾಡೋದ್ರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ. ಕೆಲವೊಂದು ಆಹಾರಗಳನ್ನ ಬಿಸಿ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅಪಾಯ ಕೂಡ ಆಗ್ಬಹುದು. ಹುಷಾರಾಗಿರಿ, ಎಚ್ಚರದಿಂದ ಇರಿ. ನಾನೀಗ ಹೇಳಿದ್ನಲ್ಲ, ಕೆಲವೊಂದು ಫುಡ್ಗಳನ್ನ ಬಿಸಿ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳು ಆಗ್ತವೆ ಅಂತ ಹೇಳಿ. ಆ ಸಮಸ್ಯೆಗಳನ್ನ ನಾವು ಕೂಡ ಫೇಸ್ ಮಾಡಿರ್ತೀವಿ. ಆದರೆ ಇದೇ ಕಾರಣಕ್ಕೆ ಅನ್ನೋದು ನಮಗೆ ಗೊತ್ತಿರಲ್ಲ ಅಷ್ಟೇ. ನೀವು ಯಾವುದಾದ್ರೂ ಆಹಾರವನ್ನ ಪದೇ ಪದೇ ಬಿಸಿ ಮಾಡ್ತೀರಾ ಅಂದ್ರೆ ನಾನೀಗ ಹೇಳಿದ್ನಲ್ಲ, ಆ ವಿಚಾರದ ಕಡೆ ಗಮನ ಕೊಡಿ. ಹುಷಾರಾಗಿರಿ. ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ಶೇರ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡುವುದನ್ನ ಮರಿಬೇಡಿ. ಜೊತೆಗೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರ್ಲಿ. ನಮಸ್ಕಾರ.